ಮೆಣಸಿನ್ಕಾಯಿ ಕೊಚ್ಚಂಡಿ ಹಾಫ್ ಅನ್ ಅವರ್ ಬಿಡ್ಬೇಕು. ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ನಮ್ಮ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಅಮ್ಮನ ಕೈಲಿ ಮೆಣಸಿನ್ಕಾಯಿ ಕೊಚ್ಚಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಮೆಣಸಿನ್ಕಾಯಿನ ಈ ಥರ ನೀಟಾಗಿ ತೊಳ್ಕೊಬೇಕು. ನೀರೆಲ್ಲ ಹೋಗೋ ತನಕ ಇನ್ನೊಂದು ಹಾಫ್ ಅನ್ ಅವರ್ ಇಟ್ಕೋಬೇಕಲ್ಲ. ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಏನು ಬೇಡ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೋಬೇಕು. ಆಮೇಲೆ ಇದು ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿರ್ಬೋದು, ಇದನ್ನ ಮಿಕ್ಸಿ ಮಾಡ್ಕೊಂಡು ಇಷ್ಟು ಮೆಂತ್ಯ ತೊಗೊಂಡು ಈ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕಾ? ಇನ್ನು ಮಿಕ್ಕಿದ್ದನ್ನು ಮಿಕ್ಸಿ ಹೊಡ್ಕೋಬೇಕು. ಹೊಳ್ತದಾನೆ. ಆಮೇಲೆ ಉಪ್ಪು ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಮಿಕ್ಸಿಗೆ. ಸಾಕಾ? ಇನ್ನು ಮಿಕ್ಕಿದ್ದೆಲ್ಲ ಜೀರಿಗೆ ಎಲ್ಲ ಮಿಕ್ಸಿ ಜಾರಿಗೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಅರಿಶಿನ ಕೊನೆ ತೊಳೆದು ನೀಟಾಗಿ ಇಟ್ಕೊಂಡಿರೋದು. ಚೆನ್ನಾಗಿ ಮಿಕ್ಸಿ ಮಾಡಿ ಅದಕ್ಕೆ ಹುಣಸೆಕಾಯಿ ಹಾಕ್ಕೊಂಡು ಸರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಆ ಮೆಣಸಿನ್ಕಾಯಿನ ಇದರೊಳಗಡೆ ಕೂಡ್ಸೋದು. ಸ್ವಲ್ಪ ನೀರು ಸೇರಿಸಿ ಸಾಕಾ? ಮಿಕ್ಸಿ ದಾರೆ ಎಲ್ಲ ತೆಗೆದು ನೀಟಾಗಿ ಮುರಿದು ಮಿಕ್ಸಿ ಮಾಡ್ಕೋಬೇಕು ತಾನೆ. ಸಾಕು ಒಂದಿಬ್ಬಿ ಅದೇ ಮತ್ತೆ ಜಾಸ್ತಿ ಅಂತ ಅಡಿ. ಸಾಕು. ಮಿಕ್ಸಿ ಸ್ವಲ್ಪ ನೀರು ಹಾಕ್ಯ ಸಾಕೆ. ಮಿಕ್ಸಿ ಮಾಡ್ಬೇಕಲ್ಲ. ಎಲ್ಲ ಕಿವುಚಿ ಬೀಳೋದು ಉಡೆಯ. ಹೌದಾ? ನಾನು ಇದೇನಪ್ಪ ಇದನ್ನ ಹಂಗೆ ಹಾಕ್ತಾರಲ್ಲ ಅಂತೀನಿ. ಇನ್ನೊಂದ್ಸರಿ ಮಿಕ್ಸಿ ಹೊಡ್ಕೊಂಬರ್ತಿದ್ ನಾನು. ಹೊಡ್ಕೊಂಬರೋದು. ಅಷ್ಟೇ ನೋಡ್ದಿ.
ಕಳಿಸ್ತೀನಿ. ನೀರು ಹಾಕ್ಬೇಕಲ್ಲ? ಸಾಕು ಸಾಕು. Saya ingin nasi saya kan dari mana? Punya lagi. Tadi, ini tak ngerti. Mas mau nasi. Udah mana itu? Kau ada lah. ಅದೇ ಅವ್ರ ಮೊಬೈಲ್ ಆಗಿ ಮಾಡ್ತೀರಿ. ನನಗೆ ಬೇಕು. ಮುಂದಕ್ಕೆ ನೋಡ್ಕೊಳಕ್ಕೆ ಮಾಡಕ್ ನಾವು. ಇದಕ್ಕೂ ಬಿಟ್ಟು ಮಾತ್ರ ಅಷ್ಟು ಸಣ್ಣ ಕೆಚ್ತಾರೆ. ನಮ್ಮ ಅಜ್ಜಿ ಹೆಚ್ಚಿರೋದು. ಕುಚಿಂದ ಯಾವಾಗ ಒಂದು ಕುಟ್ಬೇಕು ಅವರು ಅದಿಬೇಕು. ನಮ್ಮ ಅಪ್ಪನ ವಾಯ್ಸ್ ಹಾಕ್ತಿದ್ದಾನೆ. ಒಳಕಲ್ಲಿಲ್ವಲ್ಲ? ಒಳಕಲ್ಲಿ ಐತಿ. ಪೂಜೆ ಮಾಡಕ್ಕೆ ಇಷ್ಟೇನಮ್ಮ? ಏನಿಲ್ಲ. ಇಷ್ಟೇನಾ? ಇಷ್ಟೇನಾ? ಬಾಯಲ್ಲಿ ನೀರು ಸುರಿತದೆ. ಟೇಸ್ಟ್ ನೋಡಪ್ಪ. ಹಾಕಿ ನಿಮ್ಮ ಅಪ್ಪ. ಇರಿ ನಮ್ಮ ಅಪ್ಪನ. ಇರಿ ಹೆಂಗೆ? ಕೈ ಬರಲ್ಲ. ಟೇಸ್ಟ್ ನೋಡಪ್ಪ. ಖಾರ ಉಪ್ಪು ಕಾದ ಬೇಕಲ್ಲ. ಅಲ್ಲ ಚೆನ್ನಾಯ್ತಾ? ಉಪ್ಪು ಖಾರ ಕಾಯಿ. ತಡಿ ತಡಿ. ನೋಡಿ, ಸ್ಪೈಸಿಯಾದ ಹುಣಸೆಕಾಯಿ ಕೊಚ್ಚುಂಡಿ ರೆಡಿ ಆಯಿತು. 1 ಮಂತ್ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಆಲ್ರೆಡಿ 1 ಮಂತ್ ಆಯಿತು ವಿಡಿಯೋ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಿ. ಆಲ್ರೆಡಿ ಖಾಲಿಯಾಗಕ್ಕೆ ಬಂದಿದೆ ನೋಡಿ. ಹಳೇದಾದಂಗೆ ರುಚಿ ಹೆಚ್ಚಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹುಣಸೆಕಾಯಿ ಸೀಸನಲ್ಲಿ ತಪ್ಪದೆ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸ್ಕೊಡಿ.